ಮೇಡಮ್, ರಾಸಾಯನಿಕ ಗೊಬ್ಬರಕ್ಕೂ ನಿಮ್ಮ ಅಕ್ಷಯ ಸಮೃದ್ಧಿಗೂ ಏನ್ ಡಿಫ್ರೆನ್ಸ್? ಸರ್ ಅಂದ್ರೆ ರಾಸಾಯನಿಕ ಗೊಬ್ಬರ ಏನಿದ್ರು ಭೂಮಿಗೆ ಹಾಕಿದ ತಕ್ಷಣ ಅದು ಭೂಮಿಯಲ್ಲಿರೋ ಸಾರಾಂಶ ಎಲ್ಲ ಹೇಳ್ಕೊಂಡು ರಿಸಲ್ಟ್ ಕಾಣಿಸುತ್ತೆ, ಅಂದ್ರೆ ಫಾಸ್ಟ್ ಆಗಿ ಕಾಣಿಸುತ್ತೆ ಅವಾಗ ಅದು. ನಮ್ಮ ಸಮೃದ್ಧಿ ಏನ್ ಮಾಡುತ್ತೆ ಗೊತ್ತಾ, ಅಂದ್ರೆ ಆರ್ಗಾನಿಕ್ ಸಾವಯವ ಗೊಬ್ಬರ ಏನ್ ಮಾಡುತ್ತೆ, ಅದು ಭೂಮಿಗೆ ಹಾಕೋದ್ರಿಂದ ಭೂಮಿಗೆ ಹೋಗಿ ಚೆನ್ನಾಗಿ ಗ್ರೋತ್ ಆಗಿ ಸ್ಮೂತ್ ಇದೆ, ಸ್ಮೂತ್ ಆಗಿದೆ, ಅಂದ್ರೆ ಗ್ರೋತ್ ಆಗುತ್ತೆ, ಚೆನ್ನಾಗಿ ಸ್ಮೂತ್ ಬರುತ್ತೆ, ಹೆಚ್ಚಿನ ಕಾಲ ಇಳುವರಿ ಬರುತ್ತೆ, ಅಂದ್ರೆ ಹೆಚ್ಚಿನ ಕಾಲ ಕೆಲಸ ಮಾಡುತ್ತೆ. ಅದೇ ಕೆಮಿಕಲ್ ಗೊಬ್ಬರ ಏನ್ ಗೊತ್ತಾ, ಆ ತಾತ್ಕಾಲಿಕ ಆಗ ಮಾತ್ರನೇ ರಿಸಲ್ಟ್ ಕಾಣಿಸುತ್ತೆ, ಮತ್ತೆ ನೀವು ಕೆಮಿಕಲ್ ಗೊಬ್ಬರ ಹಾಕ್ಲೇಬೇಕು. ಹಂಗೆ ನಮ್ದು ವರ್ಷಕ್ಕೆ ಒಂದ್ಸರಿ ಅಷ್ಟೇ ನಾವ್ ಹಾಕ್ಸೋದು ಸಮೃದ್ಧಿ ಗೊಬ್ಬರ. ಒಂದು ಈಗ ಹೆಚ್ಚು ಕಮ್ಮಿ ಇದು ನಿಮ್ಮ 3 ವರ್ಷ 2 ವರ್ಷದಿಂದ ಹಾಕ್ಸ್ತಾ ಇದೀರಾ. ಆಗ 2 ವರ್ಷದ ಗಿಡಕ್ಕೆ ಎಷ್ಟು ಕೊಡ್ಬೇಕು, 4 ವರ್ಷದ ಗಿಡಕ್ಕೆ ಎಷ್ಟು ಕೊಡ್ಬೇಕು, 3 ವರ್ಷದ ಗಿಡಕ್ಕೆ ಎಷ್ಟು ಕೊಡ್ಬೇಕು? 2 ವರ್ಷದ ಗಿಡಕ್ಕೆಲ್ಲ ನಾವು 1 ರಿಂದ 1.5 ಕೆಜಿ ಹಾಕ್ಸ್ತೀವಿ ಸರ್. 3 ವರ್ಷದ ಗಿಡಕ್ಕೆ 2 ಕೆಜಿ ಹಾಕ್ಸ್ತೀವಿ ಸರ್. ಇದು 4 ವರ್ಷ ತೋಟ, ಈಗ ಇದಕ್ಕೆ 3 ಕೆಜಿ ಹಾಕ್ಸ್ತೀವಿ. 3 ಕೆಜಿ ಫಸಲು ಕೊಡೋದಕ್ಕೆ ಫಸಲು ಕೂಡ ಇದು 4 ವರ್ಷದ ಮೇಲೆ ಏನಿದೆ ಗಿಡ ಅಂತವಕ್ಕೆಲ್ಲ 3 ಕೆಜಿ ಹಾಕ್ಸ್ತೀವಿ. ಮತ್ತೆ 8 ವರ್ಷದ ಮೇಲೆ ಏನಿದಾವೆ ಅದಕ್ಕೆಲ್ಲ 4 ಕೆಜಿ ಹಾಕ್ಸ್ತೀವಿ. ಮತ್ತೆ 10 ವರ್ಷದ ಗಿಡ ಅಂತಾರಲ್ವಾ ಅಂತವಕ್ಕೆಲ್ಲ ನಾವು 5 ಕೆಜಿ ಕಂಪಲ್ಸರಿ